ಸ್ವಾಮಿ, ನಮ್ಮ ಊರಿಗೆ ರಸ್ತೆ ಮಾಡಿಕೊಡಿ. ಎಷ್ಟು ಸಲ ಮನವಿ ಮಾಡಿದರೂ ನೀವು ರೋಡೇ ಮಾಡ್ತಾ ಇಲ್ಲ. ಸಾಗರ ತಾಲೂಕಿನ ಕಾರಣಿ ಗ್ರಾಮದಲ್ಲಿ ಅವ್ಯವಸ್ಥೆಗಳ ಆಗರ ಎದ್ದು ಕಾಣಿಸ್ತಾ ಇದೆ. ಎಷ್ಟು ಸಲ ಮನವಿ ಮಾಡಿದರೂ ರೋಡ್ ಮಾಡ್ತಾ ಇಲ್ಲ. ಸಾಗರ ತಾಲೂಕಿನ ಕಾರಣಿ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ ಇದು. ಒಂದು ಬದಿಯಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ರಸ್ತೆನೋ ಕೆರೆನೋ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹೊಂಡ ಗುಂಡಿ, ಮತ್ತು ಇಲ್ಲಿ ಬಿತ್ತನೆ ಬೀಜ ಬಿತ್ತಿದ್ರೆ ಅಲ್ಲಿ ಬೆಳೆ ಬರ್ತದೆ. ಅಷ್ಟರ ಮಟ್ಟಿಗೆ ಇವತ್ತು ಕೆಸರು ಗದ್ದೆ ಥರ ಆಗಿದೆ ನೋಡಿ. ಪಾಪ ಬೈಕ್ ಸವಾರ ಹೋಗೋಕ್ಕಾಗ್ತಾ ಇಲ್ಲ. ಮತ್ತು ಈ ಶಿವಮೊಗ್ಗ ಅಂದಾಗ, ಸಾಗರ ಅಂದಾಗ ನಮಗೆ ಯಡಿಯೂರಪ್ಪನವ್ರು ನೆನಪಾಗ್ತಾರೆ, ಈಶ್ವರಪ್ಪನವ್ರು ನೆನಪಾಗ್ತಾರೆ. ಈಗ ಪ್ರಾಥಮಿಕ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ನೆನಪಾಗ್ತಾರೆ. BJPಯ ರೆಬಲ್ಸ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕುಮಾರ್ ಬಂಗಾರಪ್ಪನವ್ರು ನೆನಪಾಗ್ತಾರೆ. ಹೀಗೆ ಸಾಕಷ್ಟು ಸಾಲು ಸಾಲು ರಾಜಕಾರಣಿಗಳು ನೆನಪಾಗ್ತಾರೆ. ಆದರೆ ನೋಡಿ ಎಂಥ ವ್ಯವಸ್ಥೆ ಅಂದರೆ ಕೆಸರು ಗದ್ದೆ ಥರ ಆಗಿದೆ. ಪಾಪ ಆ ಭಾಗದ ಗ್ರಾಮಸ್ಥರು ಎಷ್ಟು ಸಲ ಮನವಿ ಮಾಡಿದಾರಂತೆ. ಮನವಿ ಮಾಡಿದ್ರು ಕೂಡ ನೀವು ರಸ್ತೆ ರೆಡಿ ಮಾಡಿಕೊಡ್ತಾ ಇಲ್ಲ. ಏನಂದರೆ ಈ ಹೊಸಮನೆ ಕೆರವಡಿ ರೋಡು ಭಾಳಷ್ಟು ಮಳೆಯ ಕಾರಣಕ್ಕಾಗಿ ಭಾಳಷ್ಟು ರೋಡು ಹಾಳಾಗಿದೆ. ಜೊತೆಗೆ ಶಾಲೆ ಮಕ್ಕಳಂತೂ ತಿರುಗೋಕ್ಕೆ ಆಗಲ್ಲ, ಆ ಒಂದು ಪರಿಸ್ಥಿತಿ ಇದೆ. ಮತ್ತು ಜನರಿಗೂ ಆಗಲ್ಲ, ವೆಹಿಕಲ್ ಅಂತೂ ಇಲ್ಲ, ತಿರುಗೋಕ್ಕಾಗಲ್ಲ. ಶಾಲೆ ಮಕ್ಕಳಿಗಂತೂ ತಿರುಗೋಕ್ಕಾಗಲ್ಲ. ಅದಕ್ಕಾಗಿ ನಾವು ಮಾನ್ಯ ಶಾಸಕರಿಗೆ ಈ ಒಂದು ಮನವಿ ಏನಂದರೆ ತುರ್ತಾಗಿ